ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ ಚಾನಲ್. ನನ್ನ ಈ ಚಾನೆಲ್ ಮೊದಲಿನ ಹೆಸರು ನನ್ನ ಹವ್ಯಾಸ ಅಂತ. ನಾನು ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನು. ಈಗಾಗಲೇ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥ ಒಂದು ಬಾರ್ಡರ್ ಡಿಸೈನನ್ನು ಇವತ್ತು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹಾಕೋಬೋದು. ಇದಕ್ಕೆ ಕುಚ್ಚು ಕಟ್ಟೋ ಅಂಥ ಪ್ರಾವಿಷನ್ ಇರಲ್ಲ, ಬರೀ ಬಾರ್ಡರ್ ಡಿಸೈನು. ಬೇಕಿದ್ದರೆ ನೀವು ಕುಚ್ಚು ಕಟ್ಟೋಕ್ಕೂ ಪ್ರಾವಿಷನ್ ಮಾಡ್ಕೋಬೋದು. ಬನ್ನಿ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಆ್ಯಸ್ ಯೂಶಲ್ಲು 6 ಎಳೆ ದಾರನ ತೊಗೊಂಡಿದ್ದೀನಿ. 7 ಎಳೆ ದಾರನೂ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ 7 ಎಳೆ ದಾರನ ತಗೊಳ್ಳಿ. ಈಗ ಇದಕ್ಕೆ ಈ ರೀತಿಯಾದಂಥ ಪ್ಲೇನ್ ಗೋಲ್ಡನ್ ಬೀಡ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದೇ ಬೀಡ್ ಸೈಜ್ ಅಷ್ಟೇ ಇರೋವಂಥ ಹ್ಯಾಂಗಿಂಗ್ ಬೀಡ್ಸ್ನು ಬೇಕಾದ್ರೆ ಆಪ್ಷನಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಸೇಮ್ ಸೈಜ್ ಬೀಡು ಅದೇ ಇರುತ್ತೆ, ಬೀಡು ಸೇಮ್ ಸೈಜ್ ಇರುತ್ತೆ, ಜೊತೆಗೆ ಹ್ಯಾಂಗಿಂಗ್ ಬೀಡು ಸೇಮ್ ಸೈಜ್ ಇರುತ್ತೆ. ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಗ್ರ್ಯಾಂಡಾಗಿರುವಂಥ ಲುಕ್ ಬೇಕು ಅನ್ನೋದಾದರೆ ಈ ರೀತಿಯಾಗಿ ಹ್ಯಾಂಗಿಂಗ್ ಬೀಡ್ಸ್ನು ಕೂಡ ಯೂಸ್ ಮಾಡ್ಬೋದು, ಬರೀ ಪ್ಲೇನ್ ಬೀಡ್ಸ್ನ ಕೂಡ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ಎರಡೂ ಕೂಡ ಹಾಕ್ಕೋಬೋದು. ನಾನು ಇವತ್ತು ಎರಡನ್ನೂ ಯೂಸ್ ಮಾಡಿ ನಾನು ನಿಮಗೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಾರ್ಡರ್ ಡಿಸೈನ್ ಆದ್ದರಿಂದ ಸ್ವಲ್ಪ ಹೈಲೈಟೆಡ್ ಆಗಿ ಕಾಣಿಸ್ಲಿ ಅಂತ. ಮನೆ ಹಾಕಿದರೆ ಥರ ಮಾಡ್ತೀವಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನಾನು ಈ 6 ಎಳೆ ದಾರಾಗೆ ಎಂಡಲ್ಲಿ ನಾಟ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶಲ್ ನಾವು ಈ ರೀತಿ ಮಾಡೋದ್ರಿಂದ ಸ್ಟಿಚ್ಚು ಬಿಚ್ಚೋರು ಹೋಗೋಲ್ಲ, ಮತ್ತು ಎಂಡಿಂಗಲ್ಲಿ ಸ್ಯಾರಿ ಎಡ್ಜಸ್ಸಲ್ಲಿ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ಅಂತ ನಾನು 2 ಸರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು 3 ಸರಿನೂ ಕೂಡ ಹಾಕೋಬೋದು. ಈಗ ನಾನು ಡಿಸೈನ್ನ ಹಾಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಇನ್ನೂ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನ್ಗೆ ನಾವು ಲಾಕ್ ಮಾಡಬೇಕಾಗತ್ತಲ್ಲ, ಸೊ ಹಾಗಾಗಿ ಇಲ್ಲಿ 3 ಸಿಂಗಲ್ ಕ್ರೋಶೆನೂ ಕೂಡ ವರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ 2 ಚೈನನ್ನು ಕೂಡ ಹಾಕೋಬೋದು. ಯಾವುದು ನಿಮ್ಮ ಪ್ರಾವಿಷನ್ ನಿಮಗೆ ಬಿಟ್ಟಿದ್ದು ನಿಮ್ಮ ಕ್ರಿಯೇಟಿವಿಟಿ ಮೇಲೆ. ಮತ್ತು ನಾನಿಲ್ಲಿ ಇನ್ನೂ 3 ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಅದ್ರ ಬದಲಾಗಿ ನೀವು 2 ಚೈನನ್ನು ಕೂಡ ಬೇಕಾದ್ರೆ ಹಾಕ್ಕೋಬೋದು. ಸೊ ಒಟ್ಟೀಗ 5 ಸಾರಿ ಸಿಂಗಲ್ ಕ್ರೋಶನ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ದಾರನ ಮೇಲಕ್ಕೆ ಮಾಡಿ ಒಂದು ಪ್ಲೇನ್ ಬೀಡ್ ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗೋಲ್ಡನ್ ಬೀಡನ್ನ ಆ್ಯಡ್ ಮಾಡಿ ಥ್ರೆಡ್ಡಿಗೆ ಒಂದು ಸರಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತೀನಿ. ಈಗ ಇದು ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಮೆಜರ್ ಮಾಡಿ ನೋಡಿ, ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ಕೋತೀನಿ. ಈಗ ಇದರ ಮೇಲೆ ಒಂದು ಆರ್ಚನ್ನ ಹಾಕ್ಕೊಳ್ಳೋಣ ಬೀಡ್ ಮೇಲೆ. ಸೊ ನಾನಿಲ್ಲಿ 4 ಚೈನ್ನ ಹಾಕೋತೀನಿ. ಲೆಂತ್ ನೋಡಿ, ಅದು ಇಷ್ಟು ಕವರ್ ಆಗೋದಾದರೆ ಓಕೆ, ಇಲ್ಲ ನಿಮಗೇನಾದ್ರು ಬೀಡ್ ಸೈಜ್ ವೇರಿ ಆಗೋದಾದರೆ ಇನ್ನೂ 1 ಚೈನನ್ನು ನೀವು ಬೇಕಾದ್ರೆ ಹಾಕೋಬೋದು. ಈಗ ಇದನ್ನು ನಾನು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕ ಇರೋವಂಥ ಫಸ್ಟ್ ಸ್ಟಿಚ್ಚಲ್ಲೇ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸರಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಚೈನ್ಸ್ನ ನಾನು ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡಿಂದನೇ ವರ್ಕ್ ಮಾಡ್ಕೋತೀನಿ. ಸೊ 2 ಚೈನನ್ನು ಹಾಕ್ಕೊಂಡು ಈಗ ಇಲ್ಲಿ ಬೇಸ್ ಲೈನಲ್ಲೂ ಕೂಡ 2 ಚೈನ್ನ ಬಿಟ್ಟು 3rd ಚೈನ್ಗೆ ನಾನು ಲಾಕ್ ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಇದಕ್ಕೆ ಒಂದು ಪಿಕಾಟನ್ನು ಹಾಕ್ಕೊಳ್ಳೋಣ. 1 2 3 ಚೈನನ್ನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ 3 ಚೈನ್ ಬೇಡ ಅಂದರೆ ಇವನ್ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಪಿಕಾಟ್ಗೆ. ನಾನು 3 ಚೈನ್ನ ಹಾಕ್ಕೊಂಡು ನಾವು ವರ್ಕ್ ಮಾಡ್ಕೊಂಡಿರುವಂಥ 2 ಚೈನ್ಸ್ ಹಾಕಿದ್ದೀವಲ್ಲ, ಅದನ್ನು ಕೂಡ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ ಅದರ ಬ್ಯಾಕ್ ಸೈಡಿಂದ ನೀಡನ್ನು ಹಾಕಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ನೀಡಿನ ಮೇಲೆ ದಾರನ ಸುತ್ತಕೊಂಡು ಒಂದು ಸರಿ ಈ ಬೀಡ್ ಮೇಲಿರೋ ಅಂಥ ಆರ್ಚ್ಗೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಆ ಆರ್ಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು
2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕ್ ಮಾಡೋದು. ಸೊ 1 ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕೋತಾ ಇದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ನಾವು ಹಾಕ್ಕೊಂಡಿರೋ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್. ಈಗ ಮತ್ತೆ 2 ಡಬಲ್ ಕ್ರೋಶೆ 2 ಪಿಕಾಟ್ ಆಗಿದೆ. ಈಗ 3rd ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೀಡಿನ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಬೀಡ್ ಮೇಲಿರೋ ಆರ್ಚ್ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೊತೀನಿ, ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕಿ 1 ಪಿಕಾಟ್ನ ಹಾಕ್ಕೊಳ್ಳೋಣ. ನಾವು ಹಾಕ್ಕೊಂಡಿರೋ ಡಬಲ್ ಕ್ರೋಶೆ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಲಾಕ್ ಮಾಡಿದ್ರೆ ಒಂದು ಪಿಕಾಟ್ ಆಗುತ್ತೆ. ಸೊ ಇವಾಗ 3 ಸರಿ ಡಬಲ್ ಕ್ರೋಶೆ 3 ಪಿಕಾಟನ್ನು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಈಗ ದಾರಾನ ಮೇಲಕ್ಕೆ ಮಾಡಿ, ಇದು ಆಪ್ಷನಲ್ಲು. ಇಲ್ಲಿ ನಾನು ಗೋಲ್ಡನ್ ಹ್ಯಾಂಗಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಇರೋದು. ನೀವು ಬೇಕಾದರೆ ಸ್ಯಾರಿಗೆ ಮ್ಯಾಚ್ ಆಗೋ ಅಂಥ ಕ್ರಿಸ್ಟಲ್ ಬೀಡ್ಸು ಅಥವಾ ಪರ್ಲ್ಸು ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಬೇಸ್ ಲೈನಲ್ಲಿ ಗೋಲ್ಡನ್ ಬೀಡನ್ನ ತೊಗೊಂಡಿರೋದ್ರಿಂದ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಲಿ ಅಂತ ಸೇಮ್ ಟೈಪಲ್ಲಿರೋವಂಥ ಹ್ಯಾಂಗಿಂಗ್ ಬೀಡು, ಗೋಲ್ಡನ್ ಹ್ಯಾಂಗಿಂಗ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಈಗ ಲೆಫ್ಟ್ ಸೈಡಲ್ಲಿ ನಾವು 3 ಡಬಲ್ ಕ್ರೋಶೆ 3 ಪಿಕಾಟ್ಸ್ ಹಾಕ್ಕೊಂಡಿದ್ದೀವಲ್ಲ, ರೈಟ್ ಸೈಡಲ್ಲೂ ಕೂಡ 3 ಡಬಲ್ ಕ್ರೋಶೆ 3 ಪಿಕಾಟ್ಸ್ನ ಹಾಕ್ಕೊಳ್ಳೋಣ. ಸೊ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಬೀಡ್ ಮೇಲೆ ಇರೋವಂಥ ಚೈನ್ 4 ಚೈನ್ಸ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ 3 ಪಿಕಾಟ್ಸ್ 3 ಚೈನ್ ಹಾಕಿ 1 ಪಿಕಾಟ್. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನೀವು 7 ಎಳೆ ತೊಗೊಂಡ್ರೆ ಇನ್ನು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಡಿಸೈನು. ಸೊ ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು, ಇನ್ನೆರಡು ರಿಂಗನ್ನು ಒಂದು ಸರಿ ಲಾಕು. ನೆಕ್ಸ್ಟ್ ಈಗ 3 ಚೈನ್ಸ್ನ ವರ್ಕ್ ಮಾಡಿ 1 ಪಿಕಾಟನ್ನು ಹಾಕ್ಕೊಳ್ಳೋಣ. ಸೊ 1 ಪಿಕಾಟ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ನೀಡಿನ ಮೇಲೆ ದಾರಾನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡು 3 ಚೈನ್ಸ್ನ ವರ್ಕ್ ಮಾಡಿಕೊಂಡು ನಾವು ಹಾಕ್ಕೊಂಡಿರೋವಂಥ ಡಬಲ್ ಕ್ರೋಶೆಗೆ 1 ಪಿಕಾಟನ್ನು ವರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ಲೆಫ್ಟ್ ಸೈಡು 3 ಆಗಿದೆ, ರೈಟ್ ಸೈಡು 3 ಆಗಿದೆ. ನೋಡಿ, ಲೆಫ್ಟ್ ಸೈಡ್ ಅಂದರೆ ನಾನು ಡಿಸೈನಿಗೆ ಲೆಫ್ಟ್ ಸೈಡ್ ಹೇಳ್ತಾ ಇದ್ದೀನಿ. ಸೊ ಡಿಸೈನ್ಗೆ ಲೆಫ್ಟ್ ಸೈಡಲ್ಲಿ 3 ಡಬಲ್ ಕ್ರೋಶೆ 3 ಪಿಕಾಟು. ನೆಕ್ಸ್ಟ್ ಡಿಸೈನ್ಗೆ ರೈಟ್ ಸೈಡಲ್ಲೂ ಕೂಡ 3 ಡಬಲ್ ಕ್ರೋಶೆ 3 ಪಿಕಾಟ್. ಈಗ ನಾವು ಇದನ್ನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಡಿಸೈನು ಇನ್ನೊಂದು ಡಿಸೈನು ಓವರ್ಲ್ಯಾಪ್ ಆಗಬಾರ್ದಲ್ವಾ. ಸೊ ಈಗಾಗಲೇ 3 ಆಗಿದೆ, ಇನ್ನೂ ಒಂದು 2 ಹಾಕ್ಕೊಳ್ಳೋಣ. ಓವರ್ಲ್ಯಾಪ್ ಆಗಬಾರ್ದು ಅಂತ ನಾನು ಇದು 2 ಸಾರಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ಇಲ್ಲಿ ಒಂದು ಬೀಡ್ ಕೂಡ ಹಾಕೋಬೋದು, ಓವರ್ಲ್ಯಾಪ್ ಆಗಬಾರ್ದು ಅಂತ ಅಂದರೆ. ಈಗ ನೋಡಿ, ನಾನು ಒಂದು ಬೀಡನ್ನ ಹಾಕೋತೀನಿ, ಸುಮ್ಮನೆ ಡಿಸ್ಟೆನ್ಸ್ ಇರಲಿ ಅಂತ. ಒಂದು ಡಿಸೈನ್ಗೂ ಇನ್ನೊಂದು ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಇದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಡಿಸೈನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತೆ ಇಲ್ಲಿ 5 ಚೈನ್ ಏನು ಹಾಕ್ಕೊಂಡಿದ್ದೇವೆ, ಇದನ್ನು 5 ಚೈನನ್ನು ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡೋಣ. ಸೊ 5 ಸರಿ ಸಿಂಗಲ್ ಕ್ರೋಶೆ, ಚೈನಲ್ಲ 5 ಸಿಂಗಲ್ ಕ್ರೋಶೆ. 1 2 3 4
5 ಸರಿ ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ ದಾರನ ಮೇಲಕ್ಕೆ ಮಾಡಿ ಈಗ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸರಿ ಲಾಕ್ ಮಾಡಿ. ಸೊ ರಿಂಕಲ್ಸ್ ಬರಲ್ಲ ಹಂಗೆ ಮಾಡೋದ್ರಿಂದ. ನೆಕ್ಸ್ಟ್ ಈಗ ನಾನು 4 ಚೈನ್ಸ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. 2 3 4 4 ಚೈನ್ಸ್ನ ವರ್ಕ್ ಮಾಡಿಕೊಂಡು ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕ ಇರೋವಂಥ ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ 2 ಚೈನ್ನ ಹಾಕ್ಕೊಂಡು ಇಲ್ಲೂ ಕೂಡ 1 2 ಚೈನ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾವು 2 ಚೈನ್ ಏನು ಹಾಕಿದ್ದೀವಿ ಅದು ಕೂಡ ನಾವು ಒಂದು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ಪಿಕಾಟ್ ಹಾಕ್ತಾ ಹೋಗೋಣ. 1 2 3 ಚೈನ್ ಹಾಕಿ ಈ 2 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಪಿಕಾಟ್ನ ಹಾಕೋತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಬೀಡ್ ಮೇಲಿರುವಂಥ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು ಒಂದು ಸರಿ ಲಾಕ್ ಮಾಡಿ 2 ರಿಂಗನ್ನು ಇನ್ನೊಂದು ಸರಿ ಲಾಕ್ ಮಾಡ್ತೀವಿ. ಸೊ ಒಂದು ಡಬಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟ್ ಈಗ ಇದಕ್ಕೂ ಕೂಡ 3 ಚೈನ್ಸ್ನ ಹಾಕಿ ಆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡೋದು. ಸೊ 2 ಡಬಲ್ ಕ್ರೋಶೆ 2 ಪಿಕಾಟ್. ಮತ್ತು ಈಗ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ 4 ಚೈನ್ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು 2 ರಿಂಗನ್ನು ಒಂದು ಸರಿ ಲಾಕು. ನೆಕ್ಸ್ಟ್ ಇದಕ್ಕೆ 3 ಚೈನ್ಸ್ ಪಿಕಾಟು 3 ಚೈನ್ ಹಾಕಿ ಆ ಡಬಲ್ ಕ್ರೋಶೆಗೆ 1 ಪಿಕಾಟ್ನ ಹಾಕೋಣ. ಸೊ ಈಗ 3 ಟೈಮ್ಸು ಡಬಲ್ ಕ್ರೋಶೆ 3 ಟೈಮ್ ಪಿಕಾಟ್ ಆದಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಈಗ ಇದಕ್ಕೆ ಒಂದು ಹ್ಯಾಂಗಿಂಗ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ 4 ಚೈನ್ ಗ್ಯಾಪ್ಗೆ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು 2 ರಿಂಗನ್ನು ಒಂದು ಸರಿ ಲಾಕು. ನೆಕ್ಸ್ಟ್ ಈಗ 3 ಚೈನ್ಸ್ನ ಹಾಕ್ಕೊಂಡು ಒಂದು ಪಿಕಾಟ್ ಹಾಕ್ಕೊಂಡು ತುಂಬ ಈಸಿಯಾಗಿ 1-2 ಅವರ್ಸಲ್ಲಿ ಒಂದು ಸ್ಯಾರಿ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಅಷ್ಟೇ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಪ್ರಾವಿಷನ್ನ ನಾನು ಮಾಡ್ತಾಯಿಲ್ಲ. ಕುಚ್ಚು ಇಷ್ಟಪಡೋರು ಬೇಕಾದರೆ 2 ಡಿಸೈನ್ ಮಧ್ಯದಲ್ಲಿ ನಾವಿಲ್ಲಿ ಬೀಡ್ ಏನು ಹಾಕಿದ್ದೀವಿ ಇಲ್ಲಿ 4 ಚೈನ್ಸ್ನ ಹಾಕ್ಕೊಂಡು ಕುಚ್ಚಿಗೆ ಪ್ರಾವಿಷನ್ ಕೂಡ ಮಾಡ್ಕೋಬೋದು. ಈಗ 3 ಚೈನ್ ಹಾಕಿದ್ದೀನಿ. ಡಬಲ್ ಕ್ರೋಶೆಗೆ 1 ಪಿಕಾಟ್ನ ಹಾಕ್ಕೊಳ್ಳೋಣ. ಸೊ 2 ಡಬಲ್ ಕ್ರೋಶೆ 2 ಪಿಕಾಟ್ ಆಯಿತು. ಈ ಕಡೆ ಹ್ಯಾಂಗಿಂಗ್ ಬೀಡ್ಸ್ ಆದಮೇಲೆ ಈಗ ಮತ್ತೆ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇನ್ನೊಂದು ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ ಅದಕ್ಕೆ 3 ಚೈನ್ಸ್ ಹಾಕಿ 1 ಪಿಕಾಟ್. ಸೊ ಲೆಫ್ಟ್ ಸೈಡು 3 ಡಬಲ್ ಕ್ರೋಶೆ 3 ಪಿಕಾಟ್ ಆಯಿತು. ರೈಟ್ ಸೈಡ್ ಕೂಡ 3 ಡಬಲ್ ಕ್ರೋಶೆ 3 ಪಿಕಾಟ್. ಈಗ ಇದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಇದ್ರ ಪಕ್ಕ ಇನ್ನೂ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಯಾಕೆ ಸ್ವಲ್ಪ ಗ್ಯಾಪ್ ಇರಲಿ ಓವರ್ಲ್ಯಾಪ್ ಆಗಲ್ಲ ಅಂತ. ಸೊ ಇನ್ನೂ 2 ಸರಿ ಸಿಂಗಲ್ ಕ್ರೋಶನ ವರ್ಕ್ ಮಾಡಿ ನೆಕ್ಸ್ಟ್ ಈಗ ಒಂದು ಪ್ಲೈನ್ ಬೀಡನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಬೀಡನ್ನ ಸ್ಕಿಪ್ ಮಾಡಿ ನೀವು ಬೇಕಾದರೆ 4 ಚೈನ್ಸ್ನ ಹಾಕಿ ಕುಚ್ಚು ಕಟ್ಟೋಕ್ಕೆ ಪ್ರಾವಿಷನ್ ಕೂಡ ಮಾಡ್ಕೋಬೋದು. ಈ ಡೈಲಿ ವೇರು ಸಿಂಪಲ್ ಕಾಟನ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಈ ಡ್ರೈ ಕ್ಲೀನ್ಗೆಲ್ಲ ಕೊಡ್ತೀವಲ್ವ ಆವಾಗ ಕುಚ್ಚೆಲ್ಲ ಸ್ವಲ್ಪ ಡಲ್ ಆದಂಗೆ ಆಗುತ್ತೆ. ಸೊ ವಿತೌಟ್ ಕುಚ್ಚು ಬಾರ್ಡರ್ ಡಿಸೈನ್ ಆದರೆ ನಿಮಗೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ, ಮೇಂಟೆನೆನ್ಸ್ ಕೂಡ ಇರುತ್ತೆ. ಸೊ ಹಂಗಾಗಿ ವಿತೌಟ್ ಕುಚ್ಚು ಬಾರ್ಡರ್ ಡಿಸೈನ ತುಂಬ ಈಗ ಟ್ರೆಂಡಲ್ಲಿರೋ ಹೇಳ್ತಾರೆ ನೋಡಿ. ಈ ರೀತಿ ಫಿನಿಶ್ ಆದರೆ ಇದೇ ರೀತಿ ನಾನು ಎಂಡ್ ತನಕ ವರ್ಕ್ ಮಾಡ್ತೀನಿ. ಫಿನಿಶ್ ಆದಮೇಲೆ ಇದೇ ರೀತಿ ಕಾಣಿಸುತ್ತೆ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕನ್ನು ಕೊಡಿ. ಜೊತೆಗೆ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಮರೀದಿರ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.